ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳುಕೊಂಡು ಭಾರತದ ಒಳಗಡೆ ಬಂದು ಬೆಂಗಳೂರಿನಲ್ಲಿ ನೆಲೆಸಿದಂತ ಬಾಂಗ್ಲಾದೇಶಿಗರ ಆಟಾಟೋಪ ಒಂದೊಂದೇ ಬಯಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಬಾಂಗ್ಲಾ ಬೇಟೆ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಇವರಿದ್ದಂತ ನೆಲೆಗಳನ್ನ, ಇವರ ಜಾಡನ್ನ ಹಿಡಿದು ಹೊರಟಾಗ ನಮಗೆಲ್ಲವೊಂದಿಷ್ಟು ಅಚ್ಚರಿಯ ಅಂಶಗಳು ಬಯಲಾಗಿದ್ದಾವೆ. ಬೇಗೂರಿನಲ್ಲಿ ಇವರಿದ್ರು, ಇವರ ನೆಲೆ ಮತ್ತಲ್ಲಿ ಏನ್ ಮಾಡ್ತಾ ಇದ್ರು, ಇದನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ಬಾಂಗ್ಲಾ ಬೇಟೆ ಬೇಗೂರಿನಲ್ಲಿ ಅಲ್ಲಿ ಏನೇನ್ ಬಯಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬೇಗೂರಿನಲ್ಲಿದ್ದ ನುಸುಳುಕೋರರ ಮತ್ತೊಂದು ಅಕ್ರಮ ಎಕ್ಸ್ಪೋಸ್. ಕದ್ದ ವಿದ್ಯುತ್ನಲ್ಲೇ ರಾಜಾರೋಷವಾಗಿ ಬೇಕಾಬಿಟ್ಟಿ ಬಳಕೆ. ಈ ದೃಶ್ಯ ನೋಡಿ, ಅದ್ಯಾಗೆ ವಿದ್ಯುತ್ ಕಂಬದಿಂದ ರಾಜಾರೋಷವಾಗಿ ವೈರ್ ಮೂಲಕ ವಿದ್ಯುತ್ ಅನ್ನ ಕದ್ದಿದ್ದಾರೆ ಅಂತ. ಕರೆಂಟ್ ಕಂಬದಿಂದ ಅಳವಡಿಸಿದ ವೈರ್ ಜಾಡು ಹಿಡಿದು ನೋಡಿದ್ರೆ ಸೀದಾ ಮನೆಗೆ ಕನೆಕ್ಟ್ ಆಗುತ್ತೆ. ಒಳಗೆ ಹೋಗಿ ನೋಡಿದ್ರೆ ಬೇಕಾದಷ್ಟು ಸ್ವಿಚ್ಗಳನ್ನು ಅಳವಡಿಸಿಕೊಂಡು ಸಾಕಷ್ಟು ಕರೆಂಟ್ ಬಳಸಿಕೊಂಡಿದ್ದಾರೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೇಗೂರಿನಲ್ಲಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಸಮರವನ್ನ ಸಾರಿತ್ತು. ನುಸುಳುಕೋರರ ಒಂದೊಂದು ಅಕ್ರಮವನ್ನ ಬಯಲು ಮಾಡಿತ್ತು. ಇದೀಗ ಬೆಂಗಳೂರಿನಲ್ಲಿದ್ದ ಅಕ್ರಮ ವಲಸಿಗರ ಮತ್ತೊಂದು ಕರಾಳತಿಯನ್ನ ಎಕ್ಸ್ಪೋಸ್ ಮಾಡಿದೆ. ಅಕ್ರಮವಾಗಿ ವಿದ್ಯುತ್ ಅನ್ನ ಕದ್ದು ರಾಜಾರೋಷವಾಗಿ ಹೇಗೆ ಜೀವನವನ್ನ ನಡೆಸಿದ್ರು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಸ್ಥಳೀಯರ ಮನೆಗಳಿಗಾಗಿ ಬೆಸ್ಕಾಂ ವಿದ್ಯುತ್ ಸಂಪರ್ಕವನ್ನ ನೀಡಿತ್ತು. ಅದೇ ವಿದ್ಯುತ್ ಕಂಬಕ್ಕೆ ಕೇಬಲ್ ಅನ್ನು ಅಳವಡಿಸಿ ನೆಲದ ಒಳಭಾಗದಿಂದ ಸಂಪರ್ಕವನ್ನು ತೆಗೆದುಕೊಂಡು ಗೊತ್ತಾಗದಂತೆ ಕರೆಂಟ್ ಕದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ವಿದ್ಯುತ್ ಕಳ್ಳತನದ ದೃಶ್ಯಗಳು ಸೆರೆಯಾಗಿವೆ. ಕದ್ದಿರುವಂತಹ ವಿದ್ಯುತ್ನಲ್ಲೇ ಬೇಕಾದಷ್ಟು ಲೈಟ್ ಹಾಗೂ ಸ್ವಿಚ್ ಬೋರ್ಡ್ಗಳನ್ನು ಅಳವಡಿಸಿ ಬೆಸ್ಕಾಂ ಅಧಿಕಾರಿಗಳ ಕಣ್ಣಿಗೆ ಅಕ್ರಮ ವಲಸಿಗರು ಮಣ್ಣೆರಚಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಎಂತಹ ಅಕ್ರಮ ವಿದ್ಯುತ್ ಸಂಪರ್ಕ ಪಡೆದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಚರಣ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಬೇಗೂರು ಮಾತ್ರವಲ್ಲ, ಈ ಬಾಂಗ್ಲಾದೇಶಿಗರು ಎಲ್ಲೆಲ್ಲಿ ನೆಲೆಸಿದ್ದಾರೆ ಅವರ ಜಾಡು ಹಿಡಿದು ಹೊರಟು ನಾವಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ ಅವರ ಅಕ್ರಮದ ಬಗ್ಗೆ ನಾವು ರಾಜ್ಯದ ಜನರ ಮುಂದೆ ತೆರೆದಿಟ್ಟಿದ್ದೇ ರಿಪಬ್ಲಿಕ್ ಕನ್ನಡ ಮಾತ್ರ. ಕನ್ನಡ ಮಾಧ್ಯಮ ಲೋಕದಲ್ಲಿ ನೋಡಿ, ಇಂಥ ಆಪರೇಷನ್ಗಳು, ಇಂಥ ಕಾರ್ಯಾಚರಣೆಗಳು ರಿಪಬ್ಲಿಕ್ ಕನ್ನಡ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಈಗಲೂ ಕೂಡ ಅಷ್ಟೇ, ಬೇಗೂರಿನಲ್ಲಿ ರಿಪಬ್ಲಿಕ್ ಕನ್ನಡ ಹೋಗಿ ಬಂದಾದ ನಂತರ ಅಲ್ಲಿ ಬಯಲಾಗಿದೆ, ಅಲ್ಲಿ ಅಕ್ರಮವಾಗಿ ಕರೆಂಟ್ ಅನ್ನ ಬಳಸ್ತಾರೆ ಅನ್ನೋದು. ನನ್ನ ಕಲೀಗ್ ಈಗ ಆನ್ ಸ್ಪಾಟ್ ನಲ್ಲಿ ಇದ್ದಾರೆ, ಅಲ್ಲಿಂದ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಚರಣ್, ಓವರ್ ಟು ಯು. ರಂಜಿತ್, ಪ್ರಮುಖವಾಗಿ ಬೇಗೂರಿನಲ್ಲಿ ಅಕ್ರಮವಾದಂತಹ ಬಾಂಗ್ಲಾ ವಲಸಿಗರು ನೆಲೆಯನ್ನ ನಿಲ್ಲಿಸಿದ್ರು. ಅದಾದ ಬಳಿಕ ಅಲ್ಲಿ ತಮಗೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರು. ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಯಾವೆಲ್ಲ ವ್ಯವಸ್ಥೆಗಳು ಬೇಕು, ಆತನ ಮನೆಗೆ ಯಾವೆಲ್ಲ ಫೆಸಿಲಿಟಿಗಳು ಬೇಕು, ಆ ಒಂದು ಫೆಸಿಲಿಟಿಗಳನ್ನ ಅಲ್ಲಿನ ಅಕ್ರಮವಾಗಿ ಬಂದಿದ್ದಂತಹ ಬಾಂಗ್ಲಾ ವಲಸಿಗರು ಮಾಡ್ಕೊಂಡಿದ್ದಂಥದ್ದು. ಪ್ರಮುಖವಾಗಿ ಏನು ವಿದ್ಯುತ್ ಸಂಪರ್ಕವನ್ನ ಅಕ್ರಮವಾಗಿ ಅಲ್ಲಿನ ಒಂದಿಷ್ಟು ವಲಸಿಗರು ಪಡೆದುಕೊಂಡಿರುವಂತದ್ದು. ಅಂತ ಹೇಳಿದ್ರೆ ಅಲ್ಲಿ ಒಂದಿಷ್ಟು ಆ ಒಂದು ಜಾಗ ಏನಿದೆ, ಆ ಒಂದು ಜಾಗದಲ್ಲಿ ಒಂದಿಷ್ಟು ಮನೆಗಳಿದೆ. ಅಂತ ಹೇಳಿದ್ರೆ ಒಂದಿಷ್ಟು ಶೆಡ್ಗಳಾಗಿರಬಹುದು, ಮತ್ತೆ ಅಲ್ಲಿ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಂತಹ ಒಂದಿಷ್ಟು ಸ್ಥಳೀಯ ನಿವಾಸಿಗಳಿದ್ದಾರೆ. ಅವರು ತಮಗೋಸ್ಕರ ಅಂತ ಹೇಳಿ ವಿದ್ಯುತ್ ಸಂಪರ್ಕವನ್ನ ಮಾಡಿದ್ದಾರೆ. ಆ ಒಂದು ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿಕೊಂಡಿರುವಂತಹ ವಿದ್ಯುತ್ ಕಂಬಗಳಿಂದ ಈ ಒಂದು ವಿದ್ಯುತ್ ಅನ್ನ ಕಳ್ಳತನ ಮಾಡುವಂತಹದ್ದು, ಅಕ್ರಮವಾಗಿ ವಿದ್ಯುತ್ ಅನ್ನ ಕದಿತಾ ಇರುವಂತದ್ದು ಬಟಾ ಬಯಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ನೇರವಾಗಿ ಆ ಒಂದು ವಿದ್ಯುತ್ ಕಂಬಗಳೇನಿರುತ್ತೆ, ಆ ಒಂದು ವಿದ್ಯುತ್ ಕಂಬಗಳಿಗೆ ಕೇಬಲ್ ಅನ್ನ ಎಳೆಯಲಾಗುತ್ತೆ. ಅಲ್ಲಿಂದ ನೇರವಾಗಿ ಅವುಗಳನ್ನ ನೆಲದ ಮೂಲಕ ತಮ್ಮ ತಮ್ಮ ಗುಡಿಸಲುಗಳು ಯಾವುದಿದೆಯೋ ಆ ಒಂದು ಗುಡಿಸಲುಗಳ ಬಳಿ ತರಲಾಗುತ್ತೆ. ಅಲ್ಲಿಂದ
ನಿಧಾನವಾಗಿ ತಮ್ಮ ಗುಡಿಸಲು ಏನಿರುತ್ತೆ ಅಲ್ಲಿ ಆ ಒಂದು ಕೇಬಲ್ ಅನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡ್ತಾರೆ. ಒಂದು ನಿವಾಸಕ್ಕೆ ಆ ಒಂದು ಕೇಬಲ್ ಬಂದು ತಲುಪಿದ್ರೆ ಸಾಕು, ಉದ್ದಕ್ಕೆ ಇರುವಂತಹ ಎಲ್ಲಾ ನಿವಾಸಗಳಿಗೂ ಕೂಡ ಆ ಒಂದು ಕೇಬಲ್ಗಳು ತಲುಪುವಂತದ್ದು. ಅದಾದ ಬಳಿಕ ನಿಧಾನವಾಗಿ ಒಂದೊಂದು ಮನೆಯಿಂದ ಒಳಭಾಗದಿಂದ ವೈರ್ಗಳನ್ನ ಆ ಕೇಬಲ್ ಮೂಲಕ ವಿದ್ಯುತ್ ಅನ್ನ ತೆಗೆದುಕೊಂಡು ತಮಗೆ ಬೇಕಾಗಿರುವ ರೀತಿಯಲ್ಲಿ ಸ್ವಿಚ್ ಆಗಿರಬಹುದು, ಲೈಟ್ಸ್ ಗಳಾಗಿರಬಹುದು, ಫ್ಯಾನ್ ಗಳಾಗಿರಬಹುದು, ರಾಜಾರೋಷವಾಗಿ ಅಕ್ರಮವಾಗಿ ವಿದ್ಯುತ್ ಅನ್ನ ಕಳ್ಳತನ ಮಾಡ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬೆಸ್ಕಾಂಗೆ ಪ್ರತಿ ವರ್ಷ ವಿದ್ಯುತ್ ಸೋರಿಕೆಯಿಂದಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಇದ್ರ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಅಕ್ರಮವಾಗಿ ಯಾವುದೇ ನಿವಾಸಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಬಾರದು ಅಂತ ಹೇಳಿ ಬೆಸ್ಕಾಂ ಎಚ್ಚರಿಕೆ ನೀಡಿದೆ. ಸ್ಥಳೀಯ ಪ್ರತಿಯೊಂದು ಎಡಬ್ಲ್ಯೂಗಳಿಗೆ ಸೂಚನೆಯನ್ನ ನೀಡಿದೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಅಕ್ರಮವಾಗಿ ಬಂದಿದ್ದಂತಹ ಬಾಂಗ್ಲಾ ವಲಸಿಗರು ಏನಿದ್ದಾರೆ ಅವರು ಮಾತ್ರ ತಮ್ಮ ಚಾಣಾಕ್ಷತನದಿಂದ ಯಾರಿಗೂ ಗೊತ್ತಾಗದಂತೆ ನಿಧಾನವಾಗಿ ನೆಲದ ಅಡಿಭಾಗದಲ್ಲೇ ಕೇಬಲ್ಗಳನ್ನ ಪೈಪ್ ಮೂಲಕ ತಂದು ಅವುಗಳನ್ನ ತಮ್ಮ ಮನೆಗಳಿಗೆ ಅಳವಡಿಕೆ ಮಾಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಇದೀಗ ಬೇಗೂರಿನಲ್ಲಿ ಅಗ್ನಿ ಅವಘಡ ಏನಾಯ್ತು, ಆ ಒಂದು ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಅಲ್ಲಿ ರಿಯಾಲಿಟಿ ಚೆಕ್ ಅನ್ನ ನಡೆಸುತ್ತೆ. ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಪಡೆದಿದ್ದಂಥದ್ದು ಬಯಲಾಗ್ತಾ ಇರುವಂತದ್ದು. ಯಾವುದೇ ವಿದ್ಯುತ್ ಬಿಲ್ ಪಾವತಿ ಮಾಡೋದಿಲ್ಲ, ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ. ಆದ್ರೂ ಕೂಡ ರಾಜಾರೋಷವಾಗಿ ತಮಗೆ ಎಷ್ಟು ಬೇಕೋ ಅಷ್ಟು ವಿದ್ಯುತ್ ಅನ್ನ ಯೂಸ್ ಮಾಡ್ಕೋತಾರೆ. ಮನೆಯೊಳಗೆ ಫ್ರಿಡ್ಜ್ ಗಳಾಗಿರಬಹುದು, ಟಿವಿಗಳಾಗಿರಬಹುದು, ಅದರ ಜೊತೆಗೆ ಜಿಗಿಮಗಿಸುವ ಲೈಟ್ ಗಳಾಗಿರಬಹುದು, ಎಲ್ಲದರ ಅಳವಡಿಕೆಯನ್ನ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಮನೆಗೂ ಕೂಡ ಇದೇ ರೀತಿಯಾಗಿ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಲಾಗುತ್ತೆ. ಯಾರೋ ಕಂಬವನ್ನ ಹಾಕ್ಸಿರ್ತಾರೆ, ಯಾರೋ ವಿದ್ಯುತ್ ಸಂಪರ್ಕವನ್ನ ಪಡೆದುಕೊಂಡಿರ್ತಾರೆ. ಅವರು ಪಡೆದುಕೊಂಡಿರುವಂತಹ ವಿದ್ಯುತ್ ಕಂಬ ಏನಿರುತ್ತೆ ಆ ಒಂದು ಕಂಬದ ಮಧ್ಯದಲ್ಲೇ ಹೈಜಾಕ್ ಮಾಡುವ ಮೂಲಕ ವಿದ್ಯುತ್ ಅನ್ನ ಕಳ್ಳತನ ಮಾಡ್ತಾ ಇರುವಂತದ್ದು. ಸದ್ಯ ಇದೀಗ ಬೆಸ್ಕಾಂ ಗಮನಕ್ಕೆ ತರುವಂತಹ ಕೆಲಸವನ್ನ ಕೂಡ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬೇಗೂರಿನಲ್ಲಿರುವಂತಹ ಅಧಿಕಾರಿಗಳು ಎಚ್ಚೆತ್ಕೋಬೇಕಾಗ್ತಾ ಇದೆ. ಒಂದಿಷ್ಟು ಇನ್ನೂ ಆ ಒಂದು ಜಾಗದಲ್ಲಿ ನಿವಾಸಿಗಳು ವಾಸ ಇದ್ದಾರೆ. ಶೆಡ್ಗಳು ಅದೇ ರೀತಿಯಾಗಿದೆ. ಎಲ್ಲಾ ಶೆಡ್ಗಳಲ್ಲೂ ಕೂಡ ಅಕ್ರಮವಾಗಿ ವಿದ್ಯುತ್ನ ಕಳ್ಳತನವನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಅಕ್ರಮವಾಗಿ ಬಾಂಗ್ಲಾದಿಂದ ಬಂದು ನೆಲೆಸಿರುವುದರ ಜೊತೆಗೆ ಮತ್ತೊಂದು ಕಡೆಯಲ್ಲಿ ಅಕ್ರಮವಾಗಿ ಎಲ್ಲಾ ಸೌಲಭ್ಯಗಳನ್ನ ಕೂಡ ಪಡಿತಾ ಇರುವಂತದ್ದು ವಿಪರ್ಯಾಸ. ಇದ್ರ ಬಗ್ಗೆ ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಮತ್ತಷ್ಟು ಬೆಸ್ಕಾಂಗೆ ನಷ್ಟ ಆಗುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬೆಸ್ಕಾಂ ವಿದ್ಯುತ್ ಸೋರಿಕೆ ವಿರುದ್ಧ, ವಿದ್ಯುತ್ ಕಳ್ಳತನದ ವಿರುದ್ಧ ಅನೇಕ ಅಭಿಯಾನಗಳನ್ನ ನಡೆಸ್ತಾ ಹೋಗ್ತಾ ಇತ್ತು. ಅವರಿಗೆ ಈ ಒಂದು ಮೂಲಗಳನ್ನ ಪತ್ತೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು, ಎಲ್ಲಿ ವಿದ್ಯುತ್ ಸೋರಿಕೆ ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ಇದೀಗ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ ನಲ್ಲಿ ಈ ಒಂದು ವಿಚಾರ ಬಯಲಾಗಿರುವಂತದ್ದು. ಪ್ರಮುಖವಾಗಿ ಮಧ್ಯಭಾಗದಲ್ಲೇ ವಿದ್ಯುತ್ ಕಂಬಗಳೇನಿರ್ತವೆ ಆ ಒಂದು ಕಂಬಗಳ ಮಧ್ಯಭಾಗದಿಂದಲೇ ನೇರವಾಗಿ ವಿದ್ಯುತ್ ಅನ್ನ ಕಳ್ಳತನ ಮಾಡುವಂತದ್ದು. ಅದಾದ ಬಳಿಕ ಯಾವುದೇ ರೀತಿಯಾಗಿ ಮೀಟರ್ ಬಾಕ್ಸ್ ಅಳವಡಿಕೆ ಮಾಡೋದಿಲ್ಲ, ನೇರವಾಗಿ ಮನೆಗಳ ಒಳಗೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸುವಂತಹ ಕೆಲಸ ಆಗ್ತಾ ಇರುವಂತದ್ದು. ರಂಜಿತ್, ಥ್ಯಾಂಕ್ ಯು ಚರಣ್ ನಿಮ್ಮೆಲ್ಲ ಮಾಹಿತಿಗಾಗಿ.